ಸಾತ್ವಿಕ ಧರ್ಮ ಬಾಂಧವರೇ, ನಿನ್ನೆ ತಪೋಕ್ಷೇತ್ರ ಕಣ್ವಕುಪ್ಪೆ ಗವಿಮಠದಲ್ಲಿ ನಡೆದಂಥ ಅಧಿಕ ಜ್ಯೇಷ್ಠ ಮಾಸದ ತಪೋನುಷ್ಠಾನ ಮಂಗಲ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷವಾಗಿರ್ತಕ್ಕಂಥ ತಮ್ಮ ಅನುಭವ ಮತ್ತು ಭಾವನೆಗಳನ್ನು ಹಂಚಿಕೊಳ್ಳೋದ್ರ ಜೊತೆಗೆ ತನು ಮನ ಧನ ಸೇವೆಯನ್ನು ಅತ್ಯಂತ ವಿನಮ್ರವಾಗಿ ತಾವೆಲ್ಲ ಸಲ್ಲಿಸಿದ್ದು ಪೂಜ್ಯರಿಗೆ ಅತ್ಯಂತ ಆನಂದವನ್ನು, ಶಾಂತಿಯನ್ನು, ಭಾವನೆಗಳನ್ನು ತಂದುಕೊಟ್ಟಿದೆ. ಪ್ರಾಯಶಃ 48 ದಿನಗಳ ಪರ್ಯಂತರವಾಗಿ ಹಿಮಾಲಯದಲ್ಲಿ ಪ್ರತಿನಿತ್ಯ ಕೊಟ್ಟಂಥ ಒಂದೊಂದು ಸಂದೇಶಗಳ ವಿಷಯವಾಗಿ 19 ಜನ ನಿನ್ನೆ ಭಾವನೆಗಳನ್ನು ಹಂಚಿಕೊಂಡ್ರಿ. ಪ್ರಾಯಶಃ ಆ ವಿಷಯಗಳಿಂದ ಇಷ್ಟು ಪ್ರಭಾವ, ಇಂತಹ ಪರಿಣಾಮ ಆಗಿದೆ ಎನ್ನುವಂಥದ್ದು ನಿನ್ನೆ ಅದೆಲ್ಲ ಗಮನಿಸಿದಾಗ ಇಡೀ ರಾತ್ರಿ ಅತ್ಯಂತ ಭಾವ ತುಂಬಿ ಬಂದಿದ್ದು ಅಷ್ಟೇ ಸತ್ಯವಾದಂಥ ಸಂಗತಿ. ಅದರ ಜೊತೆಯಲ್ಲಿ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಯಶಸ್ವಿ ಕಾರ್ಯಕ್ರಮ, ಅದರಲ್ಲಿ ಅತ್ಯಂತ ವಿನಮ್ರ ಭಾವದಿಂದ, ಶುದ್ಧಾಂತಕರಣದಿಂದ ಅನೇಕ ಸದ್ಭಕ್ತರು ಸೇವೆಯನ್ನು ಸಲ್ಲಿಸಿದ್ದೀರಿ. ಸ್ವಚ್ಛತೆ ಇರಬಹುದು, ಪಾವಿತ್ರತೆ ಇರಬಹುದು, ಆನಂತರ ಪ್ರಸಾದ ತಯಾರಿ ಇರಬಹುದು, ಪ್ರಸಾದ ವಿತರಣೆ ಇರಬಹುದು, ಪ್ರಸಾದವನ್ನು ತಯಾರು ಮಾಡಲಿಕ್ಕೆ ಮಾಡಿದಂಥ ಸೇವೆ ಇರಬಹುದು. ಅನೇಕ ಪ್ರಕಾರ ತನು ಮನ ಧನ ಸೇವೆಯನ್ನು ಮನಪೂರ್ವಕವಾಗಿ ತಾವೆಲ್ಲ ಮಾಡಿದ್ದು ನಿಜವಾಗಿಯೂ ಕೂಡ ತಾವು ಕೊಟ್ಟಂಥ ದೊಡ್ಡ ಕೊಡುಗೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಮನದುಂಬಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ನಿನ್ನೆ ಕೊಟ್ಟಂಥ ಸಂದೇಶ ಬಹಳ ಮಹತ್ವದ ವಿಷಯವೇ ಆಗಿತ್ತು. ಏನು ಅಂತ ಕೇಳಿದರೆ, ಈ ಜಗತ್ತು ನಡೀತಾ ಇರುವಂಥದ್ದು ನಂಬಿಕೆ ಮತ್ತು ವಿಶ್ವಾಸದ ಮೇಲೆ. ಅದಕ್ಕೆ ಹೇಳ್ತಾರೆ ಶ್ವಾಸ್ ಔರ್ ವಿಶ್ವಾಸ್, ಇವೆರಡು ಬಹಳ ಮುಖ್ಯ ಅಂತ ಜಗತ್ತಿನಲ್ಲಿ. ಶ್ವಾಸ ಕಥಂ ಜೀವ ಕಥಂ, ವಿಶ್ವಾಸ್ ಕಥಂ ಜೀವನ್ ಖತಂ. ಹಿಂದಿ ಒಳಗೆ ಹೇಳ್ತಾರೆ, ಏನಾದರೂ ಶ್ವಾಸ ಹೋಯಿತು ಅಂತ ಕೇಳಿದರೆ ಜೀವ ಮೃತ್ಯು ಆಯಿತು ಅಂತ, ವಿಶ್ವಾಸ ಹೋಯಿತು ಅಂತ ಕೇಳಿದರೆ ಅವರ ಜೀವನವೇ ನಾಶ ಆಯಿತು ಅಂತ. ಅಂದರೆ ಇದರ ತಾತ್ಪರ್ಯ ಏನು ಅಂತ ಕೇಳಿದರೆ, ಒಬ್ಬ ಮನುಷ್ಯ ಏನಾದರೂ ಅವನಿಗೆ ಶ್ವಾಸ ನಿಲ್ತು ಅಂದರೆ ಮೃತ್ಯು ಸಂಭವಿಸ್ತು, ಅವನ ಬದುಕು ಅಲ್ಲಿ ಮುಗಿದು ಹೋಯಿತು ಅಂತ ಅವನ ಜೀವನ. ಆನಂತರದಲ್ಲಿ ವಿಶ್ವಾಸ ಕಳ್ಕೊಂಡ ಅಂತ ಕೇಳಿದರೆ ಅವನು ಬದುಕೇ ನಷ್ಟ ಆಯಿತು ಅಂತ, ಅಲ್ಲಿಂದ ಅವನಿಗೆ ಬೆಲೆ, ಯಾವುದರಲ್ಲೂ ಬೆಲೆ ಇರಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಂಬಿಕೆ ಮತ್ತು ವಿಶ್ವಾಸ ಅನ್ನುವಂಥದ್ದು, ದೈವದ ಮೇಲೆ ನಾವೆಲ್ಲ ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದೇವೆ. ಅದು ವಿಶ್ವಾಸ. ದೈವದ ಮೇಲೆ ಭಕ್ತರು ಇಟ್ಟಿರುವಂಥದ್ದು ವಿಶ್ವಾಸ, ಗುರುವಿನ ಮೇಲೆ ಶಿಷ್ಯರು ಇಟ್ಟಿರುವಂಥದ್ದು ವಿಶ್ವಾಸ, ಶಿಷ್ಯನ ಮೇಲೆ ಗುರು ಇಟ್ಟಿರುವಂಥದ್ದು ವಿಶ್ವಾಸ, ತಂದೆ ತಾಯಿಗಳ ಮೇಲೆ ಮಕ್ಕಳು ಇಟ್ಟಿರುವಂಥದ್ದು ವಿಶ್ವಾಸ, ಮತ್ತು ಶಿಕ್ಷಕರ ಮೇಲೆ ವಿದ್ಯಾರ್ಥಿಗಳು ಇಟ್ಟಿರುವಂಥದ್ದು ವಿಶ್ವಾಸ, ಅಣ್ಣ ತಮ್ಮನ ಮೇಲೆ, ತಮ್ಮ ಅಣ್ಣನ ಮೇಲೆ, ಅಕ್ಕ ತಂಗಿಯ ಮೇಲೆ, ತಂಗಿ ಅಕ್ಕನ ಮೇಲೆ, ಅಣ್ಣ ತಂಗಿಯ ಮೇಲೆ, ಅಕ್ಕ ತಮ್ಮನ ಮೇಲೆ ಇಟ್ಟಿರುವಂಥದ್ದು ವಿಶ್ವಾಸ, ಅತ್ತೆ ಮಾವನ ಮೇಲೆ ಇಟ್ಟಿರುವಂಥದ್ದು ವಿಶ್ವಾಸ, ಅತ್ತೆ ಮಾವ ಸೊಸೆಯ ಮೇಲೆ ಇಟ್ಟಿರುವಂಥದ್ದು ವಿಶ್ವಾಸ, ಅತ್ತಿಗೆ ಮೈದುನನ ಮೇಲೆ ಇಟ್ಟಿರುವಂಥದ್ದು ವಿಶ್ವಾಸ. ಅಂದರೆ ಕಾನೂನು ಮತ್ತು ಸರ್ಕಾರ ಇವುಗಳ ಮೇಲೆ ಪ್ರಜೆಗಳು, ನಾಗರಿಕರು ಇಟ್ಟಿರುವಂಥದ್ದು ವಿಶ್ವಾಸ. ಉದ್ಯಮಿ, ವ್ಯಾಪಾರಿಗಳು ಇವರು ಪ್ರತಿಯೊಬ್ಬ ವ್ಯಕ್ತಿಗಳ ಮೇಲೆ, ಕಾರ್ಮಿಕರ ಮೇಲೆ ಇಟ್ಟಿರುವಂಥದ್ದು ವಿಶ್ವಾಸ. ಈ ವಿಶ್ವಾಸ ಅನ್ನುವಂಥ ವ್ಯವಸ್ಥೆಯಿಂದ ಈ ಜಗತ್ತು ನಡೀತಾ ಇದೆ. ಅಕಸ್ಮಾತ್ ಇದು ವಿಶ್ವಾಸ ಕಳೆದು ಹೋಯಿತು ಅಂತ ಕೇಳಿದರೆ ಎಲ್ಲದು ಶೂನ್ಯ ಆಗಿಬಿಡುತ್ತೆ. ಅದನ್ನು ಬಹಳ ನಾವು ಚಿಂತನೆ ಮಾಡಬೇಕಿದೆ. ಈಗ ದೈವದ ಮೇಲೆ ನಾವು ವಿಶ್ವಾಸವನ್ನು ಇಟ್ಟಿದ್ದೇವೆ, ದೈವ ಇದೆ ಅಷ್ಟೇ. ದೇವರು ಎಲ್ಲಿದ್ದಾನೆ ತೋರಿಸ್ರಿ ಅಂದರೆ ಯಾರಿಗೂ ತೋರ್ಸೋಕ್ಕಾಗಲ್ಲ. ದೇವ್ರು ನೀವು ನೋಡಿದ್ದೀರಾ ಅಂತ ಕೇಳಿದರೆ ನೋಡಿಲ್ಲ. ಆದರೆ ಅದರ ಪರಿಣಾಮಗಳ ಬಗ್ಗೆ ನಮಗೆಲ್ಲ ಕಲ್ಪನೆ ಇದೆ. ದೈವದ ಅನುಗ್ರಹದಿಂದ ಆದಂಥ ಆನಂದ, ಅನುಭೂತಿ, ಪರಿಣಾಮ, ಪ್ರಭಾವಗಳ ಮೇಲೆ ನಮಗೆ ಅನುಭವ ಇದೆ, ಭಾವನೆ ಇದೆ. ಆದರೆ ನೋಡಿದ್ದೀರಾ ಅಂದರೆ ನೋಡಿಲ್ಲ. ಅದೇ ವಿಷಯವನ್ನು ಕುರಿತು ನಿನ್ನೆ ಚಿಂತನೆ ಮಾಡಿದ್ದಾಯಿತು. ಈಗ ಹಾಲಿನಲ್ಲಿ ತುಪ್ಪ ಇದೆ, ಆದರೆ ನಮಗೆ ಕಾಣಲ್ಲ. ಈ ಲೈನಲ್ಲಿ ಕರೆಂಟ್ ಇದೆ, ಆ ಲೈನಲ್ಲಿ ಕಾಣಲ್ಲ. ಗಾಳಿ ಹರಿತಾ ಇದೆ, ಗಾಳಿ ಸಂಚಾರ ಮಾಡುತ್ತೆ, ಆದರೆ ನಮ್ಮ ಕಣ್ಣಿಗೆ ಕಾಣಲ್ಲ.
ಇವತ್ತು ವಾರ ಯಾವುದು ಅಂತ ಗುರ್ತಿದೆ, ಅದು ನಮ್ಮ ಕಣ್ಣಿಗೆ ಕಾಣಲ್ಲ. ಫ್ಲೈಟ್ ಓಡಿಸ್ತಾ ಇದ್ದಾನೆ, ಫ್ಲೈಟ್ನಲ್ಲಿ ಫ್ಲೈಟ್ ಓಡಿಸ್ತಾ ಇದ್ದಾನೆ, ಅದು ನಮ್ಮ ಕಣ್ಣಿಗೆ ಆ ವ್ಯಕ್ತಿ ಕಾಣಲ್ಲ. ಅದು ಇವೆಲ್ಲವೂ ಕಾಣದೇ ಇದ್ರೂ ಕೂಡ ಇದೆಲ್ಲ ಸತ್ಯ ಅಂತ ನಾವು ಅನ್ಕೋತೇವೆ, ನಂಬುತ್ತೇವೆ. ಇದು ವಿಶ್ವಾಸ ಅಂತ ಕರಿತಾ ಇದ್ದಾರೆ. ಗುರುವಿನ ಮೇಲೆ ಶಿಷ್ಯರು ಇಟ್ಟಿರುವಂಥ ವಿಶ್ವಾಸ. ನಮ್ಮ ಗುರುಗಳು ನಮಗಾಗಿ ಮಾಡುವಂಥದ್ದೆಲ್ಲ ಒಳಿತನ್ನ ನಮ್ಮ ಪರಿವಾರ ರಕ್ಷಣೆಗಾಗಿ ಮಾಡ್ತಾ ಇದ್ದಾರೆ, ನಮ್ಮ ಉದ್ಧಾರಕ್ಕಾಗಿ ಮಾಡ್ತಾ ಇದ್ದಾರೆ, ನಮ್ಮ ಕಲ್ಯಾಣಕ್ಕಾಗಿ ಈ ನಿರ್ಣಯ ತಗೋತಿದ್ದಾರೆ. ಇದು ವಿಶ್ವಾಸ. ಅದನ್ನು ದುರುಪಯೋಗ ಮಾಡಿಕೊಂಡ್ರೆ ಅದು ಅವಿಶ್ವಾಸ ಆಗತ್ತೆ. ಗುರುಗಳು ಕೂಡ ಭಕ್ತರ ವಿಶ್ವಾಸಕ್ಕೆ ಧಕ್ಕೆ ಬಾರದಂತೆ ನಡ್ಕೊಳ್ತಕ್ಕಂಥದ್ದು ಗುರುವಿನ ಕರ್ತವ್ಯ. ಅದೇ ಪ್ರಕಾರ ಗುರು ಶಿಷ್ಯರ ಮೇಲೆ ಇಟ್ಟಿರುವಂಥ ವಿಶ್ವಾಸ. ನಮ್ಮ ಶಿಷ್ಯರು, ನಮ್ಮ ಭಕ್ತರು, ನಮ್ಮ ಆಪ್ತರು ಯಾವತ್ತೂ ಕೂಡ ಈ ಮಠದ ಬಗ್ಗೆ, ಈ ಧರ್ಮದ ಬಗ್ಗೆ, ಈ ಪರಂಪರೆಯ ಬಗ್ಗೆ ವ್ಯವಸ್ಥೆಯನ್ನು ಧಕ್ಕೆ ಬಾರದಂತೆ ಇವರು ನಡ್ಕೊಂಡು ಹೋಗ್ತಾರೆ ಅನ್ನುವಂಥ ವಿಶ್ವಾಸ ಇಟ್ಟಿರ್ತಾರೆ. ಯಾವುದಾದ್ರೂ ಜವಾಬ್ದಾರಿಯನ್ನು ಕೊಟ್ಟರೆ, ಯಾವುದಾದ್ರೂ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಕೊಟ್ಟರೆ ವ್ಯವಸ್ಥಿತವಾಗಿ ನಿರ್ವಹಿಸ್ತಾರೆ ಅನ್ನೋಂಥ ವಿಶ್ವಾಸವನ್ನು ಗುರುಗಳ ಶಿಷ್ಯರ ಮೇಲೆ ಇಟ್ಟಿರ್ತಾರೆ. ಅದು ತಪ್ಪದಂತೆ ನಡ್ಕೋಬೇಕು. ಅದ್ರ ಜೊತೆಯಲ್ಲಿ ತಂದೆ ತಾಯಿಗಳು ಮಕ್ಕಳ ಮೇಲೆ ವಿಶ್ವಾಸವನ್ನು ಇಟ್ಟಿರ್ತಾರೆ. ತಾಯಿ ತಂದೆ ಮಕ್ಕಳಿಂದ ಯಾವ ಫಲಾಪೇಕ್ಷೆಯನ್ನು ಬಯಸದಂತೆ ನಮ್ಮ ಮಕ್ಕಳು ದೇಶದ ಉತ್ತಮ ಪ್ರಜೆಗಳಾಗಿ, ಉತ್ತಮ ನಾಗರಿಕರಾಗಿ ಯಾವತ್ತೂ ಕೂಡ ನಾವು ತಲೆ ತಗ್ಗಿಸದಂತೆ ತಲೆ ಎತ್ತಿ ನಡೆಯುವಂತೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ತಾಯಿ ತಂದೆ ಮಕ್ಕಳ ಮೇಲೆ ಇಟ್ಟಿರ್ತಾರೆ. ಅದೇ ಪ್ರಕಾರ ಮಕ್ಕಳೂ ಕೂಡ ನನ್ನ ತಾಯಿ ಮತ್ತು ನನ್ನ ತಂದೆ ನಾನು ಯಾವತ್ತೂ ಕೂಡ ಕೆಡುಕನ್ನು ಮಾಡಲ್ಲ, ಯಾವತ್ತೂ ಕೂಡ ಒಳ್ಳೆಯದನ್ನೇ ಮಾಡ್ತಾರೆ, ಒಳ್ಳೆಯದನ್ನೇ ಮಾಡ್ತಾ ಬರ್ತಾರೆ ಅನ್ನುವಂಥ ವಿಶ್ವಾಸವನ್ನು ಮಕ್ಕಳು ತಾಯಿ ತಂದೆ ಮೇಲೆ ಇಟ್ಟಿರ್ತಾರೆ. ಈಗ ನೀವು ಸಣ್ಣ ಮಕ್ಕಳನ್ನು ನಿನ್ನೆ ಸಂದೇಶದಲ್ಲಿ ತಿಳಿಸಿದ್ವಿ, ಮೇಲೆ ಎತ್ತಿ ತೂರ್ತಿರ್ತಾರೆ. ನನ್ನ ತಾಯಿ, ನನ್ನ ತಂದೆ, ನನ್ನ ಹಿರಿಯರು ನನ್ನ ಕೈ ಬಿಡಲ್ಲ ಅಂತ ಮಕ್ಕಳು ನಗುತ್ತಾ ನಗುತ್ತಾ ಇರ್ತಾವೆ. ತಾಯಿ ಏನು ಮಕ್ಕಳ ಬಾಯಲ್ಲಿಟ್ಟರು, ತುತ್ತು ಮಾಡಿಟ್ರೆ ಅದನ್ನು ಯಾವತ್ತೂ ಕೂಡ ಮಕ್ಕಳು ಇದರಲ್ಲಿ ಏನೋ ಇದೆ ಅಂತ ಯಾವತ್ತೂ ಕಲ್ಪನೆ ಮಾಡಲ್ಲ. ನನ್ನ ತಾಯಿ ನನಗೆ ಉಣಿಸುವಂಥದ್ದು ಅಮೃತ ಅಂತ ಹೇಳಿ ಮಕ್ಕಳು ಆನಂದವನ್ನು ಪಡ್ತಾವೆ. ಅದು ಅಷ್ಟೇ ಅದಕ್ಕೆ ವಿಶ್ವಾಸ ಅಂತ ಕರ್ಕೊಂಡು ಬಂದಿದ್ದಾರೆ. ಶಿಕ್ಷಕರು ತಮ್ಮ ವಿದ್ಯಾರ್ಥಿನಿಯರ ಮೇಲೆ ಅಪಾರವಾದಂಥ ವಿಶ್ವಾಸವನ್ನಿಟ್ಟು ಅಧ್ಯಯನ ಮಾಡಿಸ್ತಾರೆ, ಓದಿಸ್ತಾರೆ, ಬರೆಸ್ತಾರೆ, ತಿಳಿಸ್ತಾರೆ, ತಿದ್ದುತ್ತಾರೆ, ತೀಡ್ತಾರೆ, ಪರಿವರ್ತನೆ ಮಾಡ್ತಾರೆ. ಇವರು ದೇಶದ ಶ್ರೇಷ್ಠ ಪ್ರಜೆಗಳಾಗಿ ಮುಂದೆ ಬೇರೆ ಬೇರೆ ಅಧಿಕಾರವನ್ನು ಮಾಡ್ತಾರೆ. ಕೆಲವರು ವೈದ್ಯರಾಗ್ತಾರೆ, ಕೆಲವರು ವಕೀಲರಾಗ್ತಾರೆ, ಕೆಲವರು ಜಡ್ಜ್ ಆಗ್ತಾರೆ, ಕೆಲವರು ಉದ್ಯಮಿಗಳು, ವ್ಯಾಪಾರಿಗಳು, ನೌಕರಸ್ಥರು, ಬೇರೆ 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 ರೈತರು ಅನೇಕ ಕಾರ್ಯಗಳನ್ನು ಮಾಡ್ತಾರೆ ಅನ್ನುವಂಥ ವಿಶೇಷ ಭಾವನೆ ಮತ್ತು ಭರವಸೆಯನ್ನಿಟ್ಟು ಅವರಿಗೆ ಅಧ್ಯಯನ ಮಾಡಿಸ್ತಾರೆ. ಅದು ವಿಶ್ವಾಸ. ಅದೇ ಪ್ರಕಾರವಾಗಿ ಯಾವ ಮಕ್ಕಳು ಕೂಡ ವಿದ್ಯಾರ್ಥಿನಿಯರು ಯಾವ ಬೋಧಕರ ಮೇಲೆ ಅತ್ಯಂತ ವಿಶ್ವಾಸ ಇಟ್ಟಿರ್ತಾರೆ. ನೀವು ವಿಚಾರ ಮಾಡಿರಿ, ಸಣ್ಣ ಮಕ್ಕಳಿಗೆ ಏನಿರ್ತದಲ್ಲ, ಶಾಲೆಯಲ್ಲಿ ಟೀಚರ್ಸ್ ಏನು ಹೇಳ್ತಾರೆ ಅದೇ ಸತ್ಯ. ಮನೆಗೆ ತಾಯಿ ತಂದು ಹೇಳಿದ್ರು ಅವ್ರು ಒಪ್ಪೋದಿಲ್ಲ. ಇಲ್ಲ, ನಮ್ಮ ಮಿಸ್ ಹಿಂಗೆ ಹೇಳ್ಯಾರೆ, ನಮ್ಮ ಮಾಸ್ಟರ್ ಹೀಗೆ ಹೇಳಿದ್ದಾರೆ ಅಂತ ಮಕ್ಕಳು ಹೇಳ್ತವೆ. ಅಷ್ಟು ವಿಶ್ವಾಸವನ್ನು ಮಕ್ಕಳು ಕೂಡ ಬೋಧಕರ ಮೇಲೆ ಇಟ್ಟಿರ್ತಾರೆ. ಅದು ವಿಶ್ವಾಸ ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಅಣ್ಣ ತಮ್ಮನ ಮೇಲೆ ವಿಶ್ವಾಸ ಇಟ್ಟಿರ್ತಾನೆ, ತಮ್ಮ ಅಣ್ಣನ ಮೇಲೆ ವಿಶ್ವಾಸ ಇಟ್ಟಿರ್ತಾನೆ, ಅಕ್ಕ ತಂಗಿಯರ ಮೇಲೆ. ಈ ರೀತಿ ವಿಶ್ವಾಸ ಅನ್ನುವಂಥದ್ದು ಜಗತ್ತನ್ನು ಆವರಿಸಿಕೊಂಡಿದೆ ಅಂತಕ್ಕಂಥದ್ದು. ಈಗ ಉದಾಹರಣೆ ಕಾನೂನು ಮತ್ತು ಸರ್ಕಾರ, ಇವುಗಳ ಬಗ್ಗೆ ಪ್ರಜೆಗಳು, ನಾಗರಿಕರು ಅತ್ಯಂತ ವಿಶ್ವಾಸವನ್ನು ಇಟ್ಟಿರ್ತಾರೆ. ಅದೇನಾದರೂ ವ್ಯತ್ಯಾಸ ಆಯಿತು ಅಂತ ಕೇಳಿದರೆ, ಕೋರ್ಟು ಕಚೇರಿ ಕಾನೂನುಗಳಲ್ಲಿ ವ್ಯತ್ಯಾಸ ಆಯಿತು ಅಂತ ಕೇಳಿದರೆ ಅವರ ಭಾವನೆಗೆ ಧಕ್ಕೆ ಬರುತ್ತೆ, ಅವರ ಬದುಕಿಗೆ ಹಿನ್ನಡೆಯಾಗತ್ತೆ, ಅವರ ಇಡೀ ವ್ಯವಸ್ಥೆಯೇ ಕಲುಷಿತ ಆಗಿ ಹೋಗ್ತದೆ. ಅದು ವಿಶ್ವಾಸದಿಂದ ಇರುವಂಥದ್ದು. ಹಾಗಾಗಿ ಆ ವಿಶ್ವಾಸಕ್ಕೆ ಧಕ್ಕೆ ಬಾರದಂತೆ ಸರ್ಕಾರಿ ಅಧಿಕಾರಿಗಳಿರಬಹುದು, ರಾಜಕಾರಣಿಗಳಿರಬಹುದು, ಅದನ್ನು ನಡ್ಕೊಳ್ತಕ್ಕಂಥದ್ದು ಆದ್ಯ ಕರ್ತವ್ಯ ಅಂತಕ್ಕಂಥದ್ದು. ಅದರ ಜೊತೆಗೆ ಉದ್ಯಮಿಗಳು, ವ್ಯಾಪಾರಿಗಳು ಇವರೆಲ್ಲರೂ ಕೂಡ ಕಾರ್ಮಿಕರ ಮೇಲೆ, ತಮ್ಮ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯ ಮೇಲೆ ವಿಶ್ವಾಸವನ್ನಿಟ್ಟು ದೊಡ್ಡ ಅಂಗಡಿ, ಮಳಿಗೆ, ವ್ಯಾಪಾರ, ಫ್ಯಾಕ್ಟ್ರಿ, ಕಂಪನಿಗಳನ್ನು ನಡೆಸ್ತಿರ್ತಾರೆ. ಅದೇನಾದರೂ ವಿಶ್ವಾಸ ಅನ್ನೋದು ಇಲ್ಲದೆ ಹೋದರೆ ಮುಗಿದು ಹೋಗುತ್ತೆ. ಅದಕ್ಕಾಗಿ ಈ ಜಗತ್ತು ನಡೀತಾ ಇರುವಂಥದ್ದು ವಿಶ್ವಾಸದ ಮೇಲೆ. ಹಾಗಾಗಿ ಗಂಡನ ಮೇಲೆ ಹೆಂಡತಿ ವಿಶ್ವಾಸವನ್ನು ಇಟ್ಟಿರ್ತಾಳೆ, ಹೆಂಡತಿಯ ಮೇಲೆ ಗಂಡ ಪರಿಪೂರ್ಣ ವಿಶ್ವಾಸವನ್ನಿಟ್ಟು ಮನೆಯನ್ನೇ ಪರಿಪೂರ್ಣ ವ್ಯವಸ್ಥೆನ ಬಿಟ್ಟು ಹೋಗ್ತಾನೆ. ನನ್ನ ಪತಿ ನನ್ನ ಯಾವತ್ತೂ ಕೈ ಬಿಡಲ್ಲ ಅನ್ನುವಂಥ ಭರವಸೆಯನ್ನು ಆ ಹೆಣ್ಣು ಮಗಳು, ಆ ಹೆಂಡತಿ ಇಟ್ಕೊಂಡಿರ್ತಾಳೆ. ತನ್ನ ತವರು ಮನೆಯಲ್ಲಿ ಎಲ್ಲರನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು ಇಲ್ಲಿಗೆ ಗಂಡನ ಮನೆಗೆ ಬಂದು
ಗಂಡನ ಮೇಲೆ, ಪರಿವಾರದ ಸದಸ್ಯರ ಮೇಲೆ ಅತ್ಯಂತ ವಿಶ್ವಾಸವನ್ನಿಟ್ಟು ನಡೀತಾ ಇರ್ತಾಳೆ. ಅದಕ್ಕೆ ಏನಾದರೂ ಧಕ್ಕೆ ಬಂತು ಅಂತ ಕೇಳಿದರೆ, ವಿಶ್ವಾಸ ಹೋಯಿತು ಅಂತ ಕೇಳಿದರೆ ಬದುಕು ಜೀರೋ ಆಗತ್ತೆ, ಶೂನ್ಯ ಆಗತ್ತೆ ಅಂತಕ್ಕಂಥದ್ದು. ಹಾಗಾಗಿ ಈ ಜಗತ್ತು ನಡೀತಾ ಇರತಕ್ಕಂಥದ್ದು ವಿಶ್ವಾಸ. ಅಂಥ ವಿಶ್ವಾಸವನ್ನು ನಾವೆಲ್ಲ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ, ಬೆಳೆಸಿಕೊಂಡು ಹೋಗೋಣ ಅನ್ನುವಂಥದ್ರ ಜೊತೆಗೆ ನಿನ್ನೆ ಇದನ್ನು ಸುದೀರ್ಘವಾಗಿ ತಮ್ಮ ಗಮನಕ್ಕೆ ತಂದಿದ್ದೇವೆ. ಸಂಕ್ಷಿಪ್ತವಾಗಿ ಇದನ್ನು ಹೇಳುವ ಉದ್ದೇಶ ಏನು ಅಂತ ಕೇಳಿದರೆ, ಎಷ್ಟು ಅದ್ಭುತವಾಗಿ ನಿನ್ನೆ ನಿಮ್ಮ ಭಾವನೆಗಳನ್ನು ಹಂಚಿಕೊಂಡ್ರಿ. ಇನ್ನು ಬಹಳ ಜನ ಹಂಚ್ಕೊಳ್ಳೋರಿದ್ರಿ, 19 ಜನ. ನೀವು ಹೇಳಿರುವಂಥ ವಿಷಯಗಳು ಒಂದೊಂದು ಗ್ರಂಥಾಲಯದಲ್ಲಿ ಹುಡುಕಿದರೂ ಸಿಗಲಾರದಂಥ ವಿಷಯಗಳನ್ನು ನೀವೇ ತಿಳಿಸಿದ್ರಿ ನಿನ್ನೆ ಅಂತ ಕೇಳಿದರೆ, ಎಷ್ಟು ಆ ವಿಷಯಗಳನ್ನು ನೀವು ಜೀವನದಲ್ಲಿ ಅರ್ಥೈಸಿಕೊಂಡಿದ್ದೀರಿ, ಅಳವಡಿಸಿಕೊಂಡಿದ್ದೀರಿ ಅಂತಕ್ಕಂಥದ್ದು ನಮಗೆ ಬಹಳ ಆಶ್ಚರ್ಯ ಮತ್ತು ಆನಂದವನ್ನು ತಂದು ಕೊಟ್ಟಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಸೇವೆಯಿತು ಪರಮಾಚಾರ್ಯ ಶಿಷ್ಯೋ ಭಕ್ತ ಭಯಾನ್ವಿತ ಷಣ್ಮಾಸಾಮೋತ್ಸರಮವಾಪಿ ಯಾವ ದೇಶ ಪ್ರಸಿದ್ಧತೆ ಎನ್ನುವಂತೆ ನೀವು ಮಾಡಿದಂಥ ಸೇವೆ, ನೀವಿಟ್ಟಿರುವಂಥ ಭಕ್ತಿ, ನೀವಿಟ್ಟಿರುವಂಥ ವಿಶ್ವಾಸ ಮತ್ತು ನಂಬಿಕೆ ನಿಜವಾಗಿಯೂ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಅನ್ನುವಂಥ ವಿಷಯವನ್ನು ಮತ್ತೊಮ್ಮೆ ತಿಳಿಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶೋಂಭುಯಾತ್.